ಮಿತ್ರರೇ, ಇವತ್ತು ನಾನು ಈ ರೈಸ್ ಬ್ಯಾಗ್ ತುಂಬ ಮಂದಿಗೆ ಇದನ್ನು ಹೇಗೆ ಓಪನ್ ಮಾಡೋದಂತ ಹೇಳಿ ಬಹಳ ಕಷ್ಟಪಡ್ತಾರೆ. ನೋಡಿ, ಇದರಲ್ಲಿ ಸಿಂಗಲ್ ಲೈನ್ಡ್ ಥ್ರೆಡ್ ಇರ್ತದೆ. ಇಲ್ಲಿ ನೋಡಿ, ಹೀಗೆ ನಾಟ್ ಹಾಕಿದಂತಹ ಥ್ರೆಡ್ ಇರ್ತದೆ. ಈಗ ನಾವು ನಾಟ್ ಹಾಕಿದಂಥ ಥ್ರೆಡ್ಡನ್ನು ಬಿಟ್ಟು ಈ ಸಿಂಗಲ್ ಲೈನ್ ಅಲ್ಲಿರೋ ಥ್ರೆಡ್ಡನ್ನು ನಾವು ಹೀಗೆ ತೆಗೆದುಕೊಳ್ಬೇಕು. ಈ ಸಿಂಗಲ್ ಲೈನ್ ಥ್ರೆಡ್ನಲ್ಲಿ ನೋಡಿ, ಹೀಗೆ ಎರಡು ಜಾಯಿಂಟ್ ಆಗಿರ್ತದೆ. ಇಲ್ಲಿ ಒಂದು, ಇಲ್ಲಿ ಸಿಂಗಲ್ ಒಂದು. ನಾವು ಸೀದಾ ಹೀಗೆಲ್ಲ ಕಟ್ ಮಾಡಲಿಕ್ಕಿಲ್ಲ ನಾವು, ಅಥವಾ ಹೀಗೆ ಕೆಲವರು ಹೀಗೆ ಕಟ್ ಮಾಡ್ಕೊಂಡು ಹೋಗ್ತಾರೆ, ಅದು ಸಹ ರಾಂಗ್ ವೇ ಆಫ್ ಕಟ್ಟಿಂಗ್. ಈಗ ನಾವು ಮೊದಲಿಗೆ ಈ ಎರಡು ಭಾಗಗಳನ್ನು ಹತ್ತಿರಕ್ಕೆ ಹೀಗೆ ಎಳೆದುಕೊಂಡು ನೋಡಿ ಇದನ್ನು ಕಟ್ ಮಾಡಿ, ಈ ಸಿಂಗಲ್ ಲೈನನ್ನು ಇದನ್ನು ತುದಿಗಳನ್ನು ಈಗ ನಾನು ಕಟ್ ಮಾಡಿಕೊಂಡೆ. ತುದಿ ಕಟ್ ಮಾಡಿದ ಮೇಲೆ ನಾವೇನು ಮಾಡಬೇಕು ಹೇಳಿದರೆ, ಈ ಒಂದು ನಾಟನ್ನು ಹೀಗೆ ಎಳೆದುಕೊಳ್ಬೇಕು. ನೋಡಿ ಹೇಗೆ ಆಟೋಮೆಟಿಕಲಿ ಹೀಗೆ ಓಪನ್ ಆಯಿತು. ಒಂದು ಓಪನ್ ಆದ ಕೂಡಲೇ ನೋಡಿ ಇದನ್ನು ಸಹ ಹಾಗೆ, ಅದರಿಂದಾಗಿ ಸಿಂಗಲ್ ಲೈನ್ ಇರುವಂತಹದನ್ನು ನಾವು ಅದರ ಎರಡು ನಾಟನ್ನು ಸಹ ಕಟ್ ಮಾಡಿಕೊಳ್ಬೇಕು. ಆಗ ಆಟೋಮೆಟಿಕಲಿ ನೋಡಿ ಹೀಗೆ ರೈಸ್ ಬ್ಯಾಗ್ ಓಪನ್ ಆಗ್ತದೆ. ನೋಡಿದ್ರಲ್ಲ, ಅದರಿಂದಾಗಿ ಹೀಗೆ ನಡುವಲ್ಲಿ ಕಟ್ ಮಾಡ್ಕೊಳ್ಬಾರ್ದು. ಈ ಸಿಂಗಲ್ ಲೈನ್ ನೋಡಿ, ಡಬಲ್ ಲೈನ್ ಈಚೆ ಸೈಡ್ ಇರ್ತದೆ. ಸಿಂಗಲ್ ಲೈನನ್ನು ನಿಮ್ಮ ಲೆಫ್ಟ್ ಸೈಡಿಗೆ ಈ ಸೈಡಲ್ಲಿ ತೆಗೆದುಕೊಂಡು ಎಳೆದ್ರೆ ಆಯಿತು.